ಹಾಯ್ ಫ್ರೆಂಡ್ಸ್, ನಿಮಗೂ ಈ ರೀತಿ ಈಸಿಯಾಗಿ ಹೇಗೆ ಅಕ್ಕಿ ರೊಟ್ಟಿ ಮಾಡೋದಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋ ಫುಲ್ ನೋಡಿ ಆ್ಯಂಡ್ ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸ ವ್ಯೂವರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನೀಗ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದಕ್ಕೆ 1.5 ಲೋಟದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡೆ. ಇದನ್ನು ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೀರಲ್ಲಿ. ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು 2 to 3 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಮತ್ತು ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು ಬಂದು ಸ್ವಲ್ಪ ತರಿಯಾಗಿರಬೇಕು. ಅಕ್ಕಿ ಹಿಟ್ಟು ನೈಸಾಗಿದ್ದರೆ ತುಂಬ ಗಂಟುಗಳು ಬರುತ್ತೆ ಮತ್ತು ರೊಟ್ಟಿ ತಟ್ಟಬೇಕಾದ್ರೆ ತಟ್ತಾ ಇರುವಾಗ ಹರಿದು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ರಫ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಾಗಿದ ಕೂಡಲೇ ಇದನ್ನು ಒಂದು ದೊಡ್ಡ ತಟ್ಟೆ ಇದ್ದರೆ ತಟ್ಟೆಗೆ ಹಾಕ್ಕೊಳ್ಳಿ. ನಾವೀಗ ಮರ್ಗಿಗೆ ಹಾಕ್ಕೊಟ್ಟಿದ್ದೀವಿ. ಬಿಸಿ ಇರುವಾಗಲೇ ಸ್ವಲ್ಪ ತೊಗೊಂಡು ಹಾಗೆ ಉಂಡೆ ಕಟ್ಕೊಂಡು ಇದನ್ನು ತಟ್ಟಕ್ಕೆ ಶುರು ಮಾಡಬೇಕು. ಚೆನ್ನಾಗಿ ನುರಿಬೇಕು. ಇದನ್ನು ಗಂಟುಗಳು ಯಾವುದೂ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ನುರಿಬೇಕು. ನುರಿದ್ಬಿಟ್ಟು ಹಾಗೆ ರೌಂಡ್ ಮಾಡಿ ಉಂಡೆ ಕಟ್ಟಿ ಇದನ್ನು ಹೇಗೆ ತಟ್ತೀವಿ ನೋಡಿ ಅದೇ ಥರ ತಟ್ಟಕ್ಕೆ ಶುರು ಮಾಡ್ಕೋಬೋದು. ಪಕ್ಕದರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ. ಯಾಕಂದರೆ ತುಂಬ ಬಿಸಿ ಇರುವಾಗ ನಾವು ಹಾಗೆ ತಟ್ಟಕ್ಕಾಗಲ್ಲ. ಹಾಗೆ ಸ್ವಲ್ಪ ನೀರನ್ನು ಮುಟ್ಕೊಂಡು ಹಾಗೆ ಸ್ವಲ್ಪ ನಿಧಾನಕ್ಕೆ ತಟ್ತಾ ಹೋಗಬೇಕು. ಮತ್ತು ಹಾಗೆ ಆವಾಗವಾಗ ಸ್ವಲ್ಪ ಕೆಳಗಡೆ ನೀರು ಸವರ್ತಾ ಇರಬೇಕು. ಯಾಕಂದರೆ ಅಲ್ಲಿ ಅಂಟ್ಕೊಂಡ್ಬಿಟ್ರೆ ನಮಗೆ ಮೇಲೆ ಎತ್ತಬೇಕಾದ್ರೆ ಅರ್ಧೋಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತಟ್ತಾ ಒಂದೊಂದೇ ಸೈಡ್ ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಹೋಗ್ತಾ ಇದ್ದಾಗಲೇ ನಿಮಗೆ ಹಾಗೆ ರೌಂಡಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಸೈಜ್ ಮಾಡ್ಕೋಬೋದು. ಮತ್ತು ಈ ಅಕ್ಕಿ ರೊಟ್ಟಿ ಬಂದು ಹೇಗಂದರೆ ನಮ್ಮ ಬೆಂಗಳೂರಲ್ಲೆಲ್ಲ ಸಿಗೋ ಥರ ತೆಳ್ಳಗಿರಲ್ಲ ಅಕ್ಕಿ ರೊಟ್ಟಿ. ಇದು ಸ್ವಲ್ಪ ದಪ್ಪ ಬರುತ್ತೆ. ಯಾಕಂದರೆ ಇದು ಕೈಯಲ್ಲಿ ತಟ್ಟೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ. ನೋಡಿದ್ರಲ್ಲ, ಈ ರೀತಿಯೇ ಅಕ್ಕಿ ರೊಟ್ಟಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಕೊಂಡು ನಿಧಾನವಾಗಿ ಮೇಲೆ ತೆಗೆದು ಹಾಗೆ ಹೆಂಚು ಮೇಲೆ ಹಾಕ್ಬಿಡ್ಬೇಕು. ಹೆಂಚು ಚೆನ್ನಾಗಿ ಬಿಸಿ ಕಾದಿರಬೇಕು. ಹೆಂಚಿಗೆ ಹಾಕಿದ ಕೂಡಲೇ ತಿರುಗಿಸಾಕಬಾರ್ದು. ಅಟ್ಲೀಸ್ಟ್ ಒಂದು ನಿಮಿಷ ಆದರೂ ಅದನ್ನು ಬಿಡಬೇಕು. 1 ರಿಂದ 1.5 ನಿಮಿಷ ಅದನ್ನು ಬಿಟ್ಟು ಚೆನ್ನಾಗಿ ಒಂದು ಕಡೆ ಪೂರ್ತಿ ಬೆಂದ ಮೇಲೆ ಅದನ್ನು ನಿಧಾನಕ್ಕೆ ತಿರುಗಿಸಾಕಿ. ಆಮೇಲೆ ಆ ಕಡೆಯೂ 1-1.5 ನಿಮಿಷ 2 ನಿಮಿಷ ಆದರೂ ಬೇಕು ಒಂದು ರೊಟ್ಟಿ ಚೆನ್ನಾಗಿ ಬೇಯಬೇಕಾದ್ರೆ. ಮರ್ಗಿ ಈ ರೀತಿ ಯಾರ ಮನೇಲೂ ಜಾಸ್ತಿ ಇರಲ್ಲ. ಮತ್ತು ನಮಗೂ ಈ ರೀತಿ ಕೈಯಲ್ಲಿ ತಟ್ಟಿ ಅಭ್ಯಾಸ ಇರಲ್ಲ. ಅಂಥವ್ರು ಏನು ಮಾಡ್ಕೋಬೋದು ಅಂದರೆ ಒಂದು ಕವರ್ ತೊಗೋಬೋದು. ಗಟ್ಟಿಯಾಗಿರುವಂಥ ಕವರ್ ತೊಗೊಂಡು ಅದ್ರ ಮಧ್ಯೆ ಉಂಡೆ ಮಾಡಿ ನಾವು ನೀಟಾಗಿ ಪ್ರೆಸ್ ಮಾಡಿ ಇಟ್ಬಿಟ್ಟು ನಾವು ಅದೇ ಸೈಜಲ್ಲಿ ತಟ್ತಾ ಬರ್ಬೋದು. ಮೇಲ್ಗಡೆ ತಟ್ತಾ ಬಂದ್ರೇ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಪ್ರಾಕ್ಟೀಸ್ ಇರಬೇಕು, ಪದೇ ಮಾಡ್ತಾನೆ ಇರಬೇಕು, ಆ ರೀತಿಯೆಲ್ಲ ಏನೂ ಇಲ್ಲ. ಯಾವಾಗ ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಈ ಅಕ್ಕಿ ರೊಟ್ಟಿಗೆ ಗುಡ್ ಕಾಂಬಿನೇಷನ್ ಯಾವುದು ಒಳ್ಳೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಮೀನು ಸಾರು, ಕೋಳಿ ಸಾರು ಇಂಥದ್ದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ವೆಜ್ಜಿಗೂ ಒಳ್ಳೆ ಪಲ್ಯಗಳಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ತರಕಾರಿ ಪಲ್ಯ ಇದ್ದರೂ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಬೀಟ್ರೂಟ್ ಪಲ್ಯನೇ ಮಾಡಿದ್ದೀನಿ. ಬೀಟ್ರೂಟ್ ಪಲ್ಯಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮಕ್ಳಿಗೆ ಕೊಡಬೇಕಾದ್ರೆ ಅವ್ರುಗಳು ಪಲ್ಯ ತಿನ್ನಲ್ಲ ಅನ್ನೋರಿಗೆ ಸಕ್ಕರೆ ಮತ್ತು ತುಪ್ಪ ಹಾಕಿಕೊಟ್ರೆ ಯಾವ ಮಕ್ಕಳು ಬೇಡ ಅಂತಲೇ ಹೇಳಲ್ಲ. ಅಕ್ಕಿ ರೊಟ್ಟಿನ ಅಷ್ಟು ಇಷ್ಟಪಟ್ಟು ತಿಂತಾರೆ. ರೊಟ್ಟಿ ಮಾಡೋಕ್ಕೆ ಹೆಂಚೇ ಬೇಕಂತ ಏನಿಲ್ಲ. ಒಳ್ಳೆ ಸ್ವಲ್ಪ ದಪ್ಪ ಇರುವಂಥ ತವ ಇದ್ದರೆ ಸಾಕು. ಅದರಲ್ಲೂ ನೀವು ಸ್ಟೌವಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಥರದ ಡೌಟ್ಸ್ ಇದ್ದರೂ ಪ್ಲೀಸ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡಿದ್ವಿ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.